ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಪಾಲಿಟಿಯ ಎರಡನೇ ಲೆಸನ್ ಒಳಗ ಐತಿಹಾಸಿಕ ಹಿನ್ನೆಲೆ, ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆಗಳು ಪೂರ್ತಿಯಾಗಿ 1773ರಿಂದ 1940ರವರೆಗೆ ಏನೆಲ್ಲ ಒಂದಷ್ಟು ಕಾಯ್ದೆಗಳು ಕಾನೂನುಗಳು ಬಂದಿಲ್ಲ ಅದನ್ನೆಲ್ಲ ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗುನು. ಆಲ್ರೆಡಿ ನಾನು ಕ್ಲಾಸ್ 1 ಕೂಡ ಮಾಡೇನಿ ಅಂಡ್ ಪೂರ್ತಿ 10 to 15 ಡೇಸ್ ಒಳಗಾಗಿ ಇಂಡಿಯನ್ ಪಾಲಿಟಿ ಅಷ್ಟು ಲೆಸನ್ ಗಳ ಕ್ಲಾಸ್ ಗಳನ್ನ ಮಾಡ್ಬೇಕು ಅನ್ಕೊಂಡೇನಿ. ಸೊ KS ಆಗಿರ್ಬೋದು, VAO ಆಗಿರ್ಬೋದು, FDA, STA ಎಲ್ಲಾ ಎಕ್ಸಾಮ್ ಗಳಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ಕ್ಲಾಸ್ ಗಳನ್ನ ಕೇಳೋದಲ್ದ ಜೊತೆಗೆ ಕ್ವಿಕ್ ರಿವಿಷನ್ ಕೂಡ ನಿಮಗ್ ಆಗ್ತೈತಿ. ಅಂಡ್ ಈ PDF ನ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡ್ರಿ. ಟೆಲಿಗ್ರಾಮ್ ಚಾನಲ್ ಒಳಗ ಕೂಡ ನಾನು ಅಪ್ಲೋಡ್ ನ ಮಾಡ್ತೇನಿ. ಸೊ ರಿವಿಷನ್ ಆಗ್ತದ, ಸ್ಟಡಿನೂ ಆಗ್ತದ ಅಂಡ್ ಕ್ವಿಕ್ ಆದಂತ ನೋಟ್ಸ್ ಗಳು ಕೂಡ ನಿಮಗ ಸಿಗ್ತಾವ. ಸೊ ಸ್ಟಾರ್ಟ್ ಮಾಡೋಣ. ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆಗಳು 1773ರಿಂದ 1940ರ ಒಳಗೆ ನಡೆದಂತವು. ಸೊ ಕಂಪನಿಯ ಆಡಳಿತ. ಕಂಪನಿಯ ಆಡಳಿತದ ಬಗ್ಗೆ ನೋಡೋಣ. ಬ್ರಿಟಿಷ್ ಸಂಸತ್ತು ಕಂಪನಿಯನ್ನು ನಿಯಂತ್ರಿಸಲು ಆರಂಭ ಮಾಡ್ತದ. ಮತ್ತ ಬ್ರಿಟಿಷ್ ಕ್ರೌನ್ ನೇರ ಆಡಳಿತಕ್ಕೆ ಬರ್ತದ. ಈಸ್ಟ್ ಇಂಡಿಯಾ ಕಂಪನಿ ಒಂದು ಆಡಳಿತ ಭಾರತದೊಳಗೆ ಎಂಟಾಗಿ ಬ್ರಿಟಿಷ್ ಕ್ರೌನ್ ನೇರ ಆಡಳಿತಕ್ಕ ಬರ್ತದ. ಭಾರತೀಯರಿಗೆ ಆಡಳಿತದಲ್ಲಿ ನಿಧಾನವಾಗಿ ಅವಕಾಶಗಳನ್ನ ಯಾವ್ಯಾವ ಕಾಯ್ದೆ ಅನುಸಾರವಾಗಿ ಹೆಂಗೆಲ್ಲ ಕೊಡ್ತಾ ಹೋಗ್ತಾರಾಗಿರ್ಬೋದು. ಅಂಡ್ ಚುನಾವಣೆ ಮತ್ತ ಪ್ರಾಧಾನ್ಯತೆ ಹೆಚ್ಚಾಗ್ತದ. ಸೊ ಚುನಾವಣೆಗಳಾಗಿರ್ಬೋದು, ಪ್ರತ್ಯೇಕ ಮತಕ್ಷೇತ್ರ ಆಗಿರ್ಬೋದು, ದ್ವಿಮುಖ ಆಡಳಿತ, ಪ್ರಾಂತೀಯ ಸ್ವಾಯತ್ತತೆ, ಸಂವಿಧಾನ ರಚನೆಯತ್ತ ಬೆಳವಣಿಗೆ. ಸೊ ಇಷ್ಟೆಲ್ಲಾ ಪಾಯಿಂಟ್ ಗಳನ್ನ ನಾವ ನೋಡ್ತಾ ಹೋಗ್ತೇವೆ. ರೆಗ್ಯುಲೇಟಿಂಗ್ ಆಕ್ಟ್ 1773 ಯಾಕೆ ಬಂತು? ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರ ಮತ್ತು ಆಡಳಿತದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗಿದ್ದವು. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅಧಿಕಾರಿಗಳು ಖಾಸಗಿ ವ್ಯಾಪಾರ ಮಾಡ್ಕೊಳ್ಳಿಕತ್ತಿದ್ರು ಅಂಡ್ ಲಂಚಗಳನ್ನ ತಗೊಳಕತ್ತಿದ್ರು. ಈ ತರ ಬಹಳಷ್ಟು ಇಶ್ಯೂಗಳಾಗಂತ್ಲೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರ ಮತ್ತು ಆಡಳಿತದೊಳಗೆ ಏನು ಸಮಸ್ಯೆಗಳು ಉಂಟಾಗಿದ್ದುಲ್ಲ ಅದನ್ನೆಲ್ಲ ಕರೆಕ್ಟ್ ಮಾಡ್ಲಿಕ್ಕಂತ ಫಸ್ಟ್ ಟೈಮ್ ರೆಗ್ಯುಲೇಟಿಂಗ್ ಆಕ್ಟ್ ಬರ್ತದ 1773ರೊಳಗ. 1773. ಆದ್ದರಿಂದ ಬ್ರಿಟಿಷ್ ಸಂಸತ್ತು ಮೊದಲ ಬಾರಿಗೆ ಕಂಪನಿಯ ಆಡಳಿತದ ಮೇಲೆ ನೇರ ನಿಯಂತ್ರಣ ಸಾಧಿಸಲು ಈ ಕಾಯ್ದೆಯನ್ನು ತಂದಿತು. ಸೊ ಪ್ರತಿಯೊಂದು ಸೆಂಟೆನ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಅದಾವ. ಯಾಕಂದ್ರೆ ಇದು ಪೂರ್ತಿ ನೋಟ್ಸ್ ಐತಿ. ಬೆಸ್ಟ್ ಒಂದು ನೋಟ್ ನ ರೆಡಿ ಮಾಡಿ ಒಂದು ಕ್ಲಾಸ್ ನ ಮಾಡ್ಲಿಕ್ಕತ್ತೇನಿ. ಸೊ ಬ್ರಿಟಿಷ್ ಸಂಸತ್ತು ಮೊದಲ ಬಾರಿಗೆ ಕಂಪನಿಯ ಆಡಳಿತದ ಮೇಲೆ ನೇರ ನಿಯಂತ್ರಣ ಸಾಧಿಸಾಕ ಯಾವ ಒಂದು ಕಾನೂನನ್ನು ತಂತು ಅಂತ ನೋಡೋದರ 1773 ರೆಗ್ಯುಲೇಟಿಂಗ್ ಆಕ್ಟ್. ಸೊ ಇಲ್ಲಿ ಪ್ರಮುಖ ವಿಷಯಗಳು, ಅಂಶಗಳು ಯಾವ್ಯಾವು ಅಂತ ನೋಡೋದಾದ್ರ, ಬಂಗಾಳದ ಗವರ್ನರ್ ಏನಿದ್ದಲ್ಲ ಅವನ್ನ ಬಂಗಾಳದ ಗವರ್ನರ್ ಜನರಲ್ ನನ್ನಾಗಿ ಮಾಡ್ತಾರೋ. ಅಂಡ್ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರಾಗಿದ್ರು? ವಾರನ್ ಹೇಸ್ಟಿಂಗ್ಸ್. ಈ ಎಲ್ಲಾ ಹೆಸರುಗಳು ಕೂಡ ಇಂಪಾರ್ಟೆಂಟ್ ಆಗ್ತಾವ. ನೆಕ್ಸ್ಟ್ ಇವಾಗ FD, SDA ಆಗಿರ್ಬೋದು, KS ಆಗಿರ್ಬೋದು, ಬಹಳಷ್ಟು ಪರೀಕ್ಷೆಗಳು ಬರತ್ತವ. ಸೊ ಈ ತರ ಕ್ವಿಕ್ ಆಗಿ ನಿಮ್ಗ ರಿವಿಷನ್ ತರ ಈ ಕ್ಲಾಸಸ್ ಹೆಲ್ಪ್ ಆಗ್ತಾವ. ಯಾಕಂದ್ರೆ ಪೂರ್ತಿ ಪುಸ್ತಕ ಓದ್ಲಿಕ್ಕೆ ಅತಿಯಾಗಿ ಟೈಮ್ ಇಲ್ಲ. ಹಿಂಗಾಗಿ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ಸ್. ಅವರಿಗೆ ಸಹಾಯ ಮಾಡ್ಲಿಕ್ಕಂತ 4 ಸದಸ್ಯರ ಒಂದು ಕಾರ್ಯಕಾರಿ ಮಂಡಳಿಯನ್ನ ರಚನೆ ಮಾಡ್ತಾರ. ಅಂಡ್ ಬಾಂಬೆ ಮತ್ತು ಮದ್ರಾಸ್ ಮೇಲೆ ನಿಯಂತ್ರಣ. ಬಂಗಾಳದ ಗವರ್ನರ್ ಜನರಲ್ ಏನಿರ್ತಾನಲ್ಲ ಅವನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಹೆಚ್ಚಿನ ನಿಯಂತ್ರಣ ನೀಡಲಾಯಿತು. ಮೊದಲು ಅವ್ನು ಬಂಗಾಳ ಅಷ್ಟ ಅವನ ಅಂಡರ್ ಇತ್ತು. ಆಮೇಲೆ ಬಾಂಬೆ ಮದ್ರಾಸ್ ಕೂಡ ಅವನು ಒಂದು ನಿಯಂತ್ರಣಕ್ಕೆ ಬರ್ತದ. ಇದರಿಂದ ಕೇಂದ್ರೀಕರಣ ಆರಂಭ ಆಗ್ತದ. ಸೊ ಕೇಂದ್ರೀಕರಣ ಎಲ್ಲಿಂದನ ಸ್ಟಾರ್ಟ್ ಆಯ್ತು ಇವ್ರದ್ದು? 1773ರ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಇಂದ. ಕಲ್ಕತ್ತಾ ಒಳಗ ಫಸ್ಟ್ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದ. ಮುಖ್ಯ ನ್ಯಾಯಮೂರ್ತಿ ಮತ್ತೆ ಇತರ ನ್ಯಾಯಮೂರ್ತಿಗಳು ಇರ್ತಾರ ಆ ಒಂದು ನ್ಯಾಯಾಲಯದೊಳಗ. ಕಂಪನಿ ಅಧಿಕಾರಿಗಳ ಮೇಲೆ ನಿರ್ಬಂಧ. ಕಂಪನಿ ಅಧಿಕಾರಿಗಳು ಖಾಸಗಿ ವ್ಯಾಪಾರ ಮಾಡುವುದನ್ನು, ಭಾರತೀಯರಿಂದ ಉಡುಗೊರೆ ಲಂಚ ಸ್ವೀಕರಿಸುವುದನ್ನು ನಿಷೇಧಿಸಲಾಯಿತು. ಕಂಪನಿ ಅಧಿಕಾರಿಗಳು ಏನ್ ಮಾಡ್ತಿರ್ತಾರಂದ್ರ ಕಂಪನಿಯ ವ್ಯಾಪಾರ ಸಪ್ರೇಟು, ಅದ್ರ ಜೊತೆಗೆ ಎಕ್ಸ್ಟ್ರಾ ಅಮೌಂಟ್ ಅರ್ನ್ ಮಾಡ್ಲಿಕ್ಕಂತ ತಮ್ಮದೇ ಆದಂತ ಒಂದು ಸೆಪರೇಟ್ ವ್ಯಾಪಾರ ಕೂಡ ಅವ್ರು ಮಾಡ್ತಿರ್ತಾರ. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಲಾಸ್ ಆಗ್ತಿರ್ತೈತಿ. ಮತ್ತೆ ಇಂಡಿಯನ್ಸ್ ಇಂದ ಅವರು ಬಹಳಷ್ಟು ಲಂಚಗಳನ್ನ, ಉಡುಗೊರೆಗಳನ್ನ ಈ ತರ ಎಲ್ಲ ತಗೊಳ್ತಿರ್ತಾರು. ಇದರಿಂದ ಭಾರತೀಯರು ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಿರ್ತಾರು. ಹಿಂಗಾಗಿ ಇದರ ಮೇಲೆ ಒಂದು ನಿರ್ಬಂಧ ಹೇರಲಾಗ್ತದ, ನಿಷೇಧನೆ ಮಾಡ್ಲಾಗ್ತದ. ಸೊ 1773 ಬ್ರಿಟಿಷ್ ಸಂಸತ್ತಿನಿಂದ ಕಂಪನಿ ಆಡಳಿತದ ಮೇಲೆ ಮೊದಲ ಪ್ರಮುಖ ನಿಯಂತ್ರಣ. ನೆಕ್ಸ್ಟ್ ಬರೋದು ಪೀಟ್ಸ್ ಇಂಡಿಯಾ ಆಕ್ಟ್ 1784. ಪೀಟ್ಸ್ ಇಂಡಿಯಾ ಆಕ್ಟ್ 1784. ಸೊ ಪೀಟ್ಸ್ ಇಂಡಿಯಾ ಕಾಯ್ದೆ ಯಾವಾಗ ಬರ್ತದ? 1784ರೊಳಗ್ ಬರ್ತದ.
1773 ಕಾಯ್ದೆ ಒಳಗ ಕೆಲವು ಸಮಸ್ಯೆಗಳಿದ್ದು ಅವುಗಳನ್ನ ಸರಿಪಡಿಸ್ಲಿಕ್ಕೆ ಅಂತೇಳಿ ಪಿಟ್ಸ್ ಇಂಡಿಯಾ ಆಕ್ಟ್ ಬರ್ತದೆ. ಇಲ್ಲಿ ಮುಖ್ಯ ಅಂಶ ಯಾವ್ದಂದ್ರ ದ್ವಿನಿಯಂತ್ರಣ ವ್ಯವಸ್ಥೆ ಅಥವಾ ದ್ವಿಮುಖ ಸರ್ಕಾರ ಬಂದಿದ್ ಯಾವ ಕಾಯ್ದೆ ಥ್ರೂ ಅಂದಾಗ ಪಿಟ್ಸ್ ಇಂಡಿಯಾ ಆಕ್ಟ್ 1784. ಈ ಪಾಯಿಂಟ್ಸ್ ನ ನೆನ್ಪಿಟ್ಕೋಬೇಕು. ಇದೇನ್ ಮಾಡ್ತೈತಂದ್ರ ಕಂಪನಿಯ ರಾಜಕೀಯ ಮತ್ತು ವಾಣಿಜ್ಯ ಕಾರ್ಯಗಳನ್ನ ಬೇರ್ಪಡಿಸ್ತದ. ಈ ಪಾಯಿಂಟ್ ಕೂಡ ಕ್ವಶನ್ ನಿಮ್ದು ಫಾರ್ಮ್ ಆಗೋ ಚಾನ್ಸಸ್ ಅದ. ರಾಜಕೀಯ ಮತ್ತ ವಾಣಿಜ್ಯ ಕಾರ್ಯಗಳನ್ನ ಬೇರ್ಪಡಿಸಿದಂತ ಒಂದು ಆಕ್ಟ್ ಯಾವ್ದಂದ್ರ ಪಿಟ್ಸ್ ಇಂಡಿಯಾ ಆಕ್ಟ್ 1784. ಬೋರ್ಡ್ ಆಫ್ ಕಂಟ್ರೋಲ್ ನಲ್ಲಿ 6 ಜನ ಸದಸ್ಯರು, ಗವರ್ನರ್ ಜನರಲ್ ನ ಕಾರ್ಯಕಾರಿ ಮಂಡಳಿಯ ಸದಸ್ಯರು 4ರಿಂದ 3ಕ್ಕೆ ಇಳಿಕೆ ಮಾಡ್ತಾರ. ಬಾಂಬೆ ಮತ್ತು ಮದ್ರಾಸ್ ಮೇಲೆ ಬಂಗಾಳದ ಗವರ್ನರ್ ಜನರಲ್ ನ ನಿಯಂತ್ರಣ ಹೆಚ್ಚಾಗ್ತದ. ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಭೂ ಪ್ರದೇಶವನ್ನು ಪ್ರಪ್ರಥಮವಾಗಿ ಬ್ರಿಟಿಷರ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳೆಂದು ಕರೆಯಲಾಯಿತು. ಸೊ ಭಾರತದೊಳಗ ಈಸ್ಟ್ ಇಂಡಿಯಾ ಕಂಪನಿ ಯಾವೆಲ್ಲಾ ಭೂ ಪ್ರದೇಶಗಳನ್ನ ತನ್ನದಾಗಿಸಿಕೊಂಡಿತ್ಲ ಆ ಎಲ್ಲಾ ಭೂ ಪ್ರದೇಶಗಳನ್ನ ಪ್ರಪ್ರಥಮವಾಗಿ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶ ಅಂತ ಕರೀತಾರ. ಅಲ್ಲಿವರೆಗೂ ಏನಿರ್ತೈತಿ ಈಸ್ಟ್ ಇಂಡಿಯಾ ಕಂಪನಿ ಒಂದು ಪ್ರದೇಶ ಅಂತ ಇರ್ತಾರೋ. ಅದಾದ್ಮೇಲೆ ಪ್ರಪ್ರಥಮವಾಗಿ ಭಾರತದ ಪ್ರದೇಶಗಳನ್ನ ಈಸ್ಟ್ ಇಂಡಿಯಾ ಕಂಪನಿ ಒಂದು ಏನ್ ಅಂಡರ್ ಇರುವಂತ ಪ್ರದೇಶಗಳನ್ನ ಪ್ರಥಮವಾಗಿ ಬ್ರಿಟಿಷರ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳೆಂದು ಕರೆಯಲಾಯಿತು. ಯಾವ ಒಂದು ಕಾಯ್ದೆ ಪ್ರಕಾರ? ಪಿಟ್ಸ್ ಇಂಡಿಯಾ ಕಾಯ್ದೆ. ಆಕ್ಚುಲಿ ಇದನ್ನೆಲ್ಲಾ ನೋಡ್ರಿ ಎಷ್ಟು ಸಿಟ್ಟು ಬರ್ತದ, ಎಷ್ಟೆಲ್ಲಾ ಬೇಜಾರ್ ಆಗ್ತೈತಿ ಅಂದ್ರ ಭಾರತದೊಳಗಿರೋ ಒಂದು ಪ್ರದೇಶಗಳು ನಮ್ಮ ಪ್ರದೇಶಗಳನ್ನ ಇವರು ತಮ್ಮ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳೆಂದು ಕೂಡ ಕರ್ಸ್ಕೋತಾರ. ಅದ್ರ ಸಲುವಾಗಿ ಇವ್ರು ಆಕ್ಟ್ ಗಳನ್ನೆಲ್ಲಾ ತಗೊಂಡ್ ಬಂದಾರ ಅಂದಾಗ ನಿಜವಾಗ್ಲು ಎಷ್ಟೊಂದು ಬೇಜಾರ್ ಅನಿಸ್ತದ. ಇನ್ ಆ ಟೈಮ್ ಒಳಗ್ ಇದ್ದವ್ರು ಎಷ್ಟೆಲ್ಲಾ ಪಾಪ ಇಂಡಿಯನ್ಸ್ ಭಾರತೀಯರು ಕಷ್ಟಪಟ್ಟಾರೇನೋ. ಆಕ್ಟ್ ಆಫ್ 1786 1786 ಕಾಯ್ದೆ. ಈ ಕಾಯ್ದೆಯಿಂದ ಗವರ್ನರ್ ಜನರಲ್ ನ ಅಧಿಕಾರವನ್ನು ಹೆಚ್ಚಿಸಲಾಯಿತು. ಇಲ್ಲಿ ಇನ್ನೂ ಕೂಡ ಜಾಸ್ತಿ ಆಗ್ತದ ಅವನೊಂದು ಅಧಿಕಾರ. ಮುಖ್ಯ ಅಂಶಗಳೇನೇನಂದ್ರ ಗವರ್ನರ್ ಜನರಲ್ಗೆ ವಿಶೇಷ ಸಂದರ್ಭಗಳಲ್ಲಿ ತನ್ನ ಕಾರ್ಯಕಾರಿ ಮಂಡಳಿಯ ನಿರ್ಧಾರವನ್ನು ಮೀರಿ ನಿರ್ಧಾರ ಕೈಗೊಳ್ಳುವ ಅಧಿಕಾರ, ಸೇನೆಯ ಕಮಾಂಡರ್ ಇನ್ ಚೀಫ್ ಆಗುವ ಅವಕಾಶ ಕೂಡ ಸಿಗ್ತದ. ಇನ್ನ ನೆಕ್ಸ್ಟ್ ಚಾರ್ಟರ್ ಆಕ್ಟ್ 1793 ಚಾರ್ಟರ್ ಕಾಯ್ದೆ 1793. ಪ್ರಮುಖ ಅಂಶಗಳು ಯಾವ್ಯಾವಂದ್ರ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ಇನ್ನೂ 20 ವರ್ಷಗಳ ಕಾಲ ಮುಂದುವರಿಸಲಾಯಿತು. ಸೊ 1793 ಈ ಕಾಯ್ದೆ ಏನ್ ಹೇಳತೈತಂದ್ರ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏನಿತ್ಲಾ ಏಕಸ್ವಾಮ್ಯತೆ ಭಾರತದೊಳಗ್ ಪಡೆದಿತ್ಲ ಅದು ಇನ್ನೂ 20 ವರ್ಷಗಳ ಕಾಲ ಮುಂದುವರಿಸ್ತೈತಿ. ಇನ್ನ ಗವರ್ನರ್ ಜನರಲ್ ಮತ್ತು ಗವರ್ನರ್ಗಳ ಅಧಿಕಾರವನ್ನು ಇನ್ನೂ ಬಲಪಡಿಸ್ತಾರ. ಇವ್ರು ಬಲಪಡಿಸ್ಕೊಂತನ ಹೋಗ್ಬಿಟ್ಟಾರ, ಏನ್ ಮಾಡಾಕ್ ಬರುವುದಿಲ್ಲ ಅನ್ಫಾರ್ಚುನೇಟ್ಲಿ. ಬಾಂಬೆ ಮತ್ತು ಮದ್ರಾಸ್ ಮೇಲಿನ ಗವರ್ನರ್ ಜನರಲ್ ನ ನಿಯಂತ್ರಣ ಇನ್ನೂ ಹೆಚ್ಚಾಗ್ತದೆ. ಯಾಕಂದ್ರೆ ಇವ್ರಿಗೆ ಕೇಂದ್ರೀಕರಣ ಬೇಕಾಗಿತ್ತು ಭಾರತದೊಳಗ, ಹಿಂಗಾಗಿ. ಬಟ್ ಭಾರತೀಯರಿಗೆ ವಿಕೇಂದ್ರೀಕರಣ ಬೇಕಾಗ್ತದ. ಅದೆಲ್ಲ ಮುಂದ್ ಹೋದಂಗ್ ನಿಮ್ಗೆ ನೋಡ್ತೀರಿ. ಬೋರ್ಡ್ ಆಫ್ ಕಂಟ್ರೋಲ್ ನ ಸದಸ್ಯರಿಗೆ ಭಾರತದ ಖಜಾನೆಯಿಂದ ಸ್ಯಾಲ್ರಿ. ಇದು ಇನ್ನೂ ಗ್ರೇಟ್ ಪಾಯಿಂಟ್. ಇವರು ಬೋರ್ಡ್ ಆಫ್ ಕಂಟ್ರೋಲರ್ ಏನು ಒಂದು ಇದನ್ ಮಾಡ್ತಾರಲ್ಲ ಕಮಿಟಿ, ಅದ್ರ ಸದಸ್ಯರಿಗೆಲ್ಲ ಭಾರತದ ಖಜಾನೆಯಿಂದ ಸ್ಯಾಲ್ರಿ ಹೋಗ್ತದ. ಸೊ ಭಾರತದನ್ನ ಆಲ್ರೆಡಿ ಲೂಟಿ ಮಾಡ್ತಿರ್ತಾರು. ಅವ್ರು ಕೆಲಸ ಮಾಡ್ಕೊಂಡ್ ಅವ್ರಿಗೆ ಸ್ಯಾಲ್ರಿ ಕೂಡ ಭಾರತದ ಖಜಾನೆನ ಕೊಡ್ತಿರ್ತದ. ಸೇನಾ ಮುಖ್ಯಸ್ಥರು ಗವರ್ನರ್ ಜನರಲ್ ನ ಕೌನ್ಸಿಲ್ ಸದಸ್ಯರಾಗದಂತೆ ನಿರ್ಬಂಧವನ್ನ ಈ ಒಂದು ಕಾಯ್ದೆ ಒಳಗ ಇಂಪಾರ್ಟೆಂಟ್ ಆದಂತ ಪಾಯಿಂಟ್ ಐತಿ. ಸೇನಾ ಮುಖ್ಯಸ್ಥರು ಏನಿರ್ತಾರಲ್ಲ, ಸೇನೆಯ ಒಂದು ಮುಖ್ಯಸ್ಥ, ಅವರು ಗವರ್ನರ್ ಜನರಲ್ ನ ಕೌನ್ಸಿಲ್ ಏನಿರ್ತೈತಲ್ಲ ಅದರ ಒಳಗ ಯಾವುದೇ ರೀತಿ ಸದಸ್ಯರು ಆಗುವಂತಿಲ್ಲ. ನೆಕ್ಸ್ಟ್ ಬರೋ ಕಾಯ್ದೆ ಯಾವ್ದಂದ್ರ 1833. ಎಸ್ ಗೈಸ್, ನಾ ಸ್ವಲ್ಪ ಫಾಸ್ಟ್ ಹೋಗ್ತೇನೆ, ಯಾಕಂದ್ರೆ ವಿಡಿಯೋ ಅತಿಯಾಗಿ ಲೆಂಗ್ದಿ ಆಗೋದ್ ಬೇಡ. ನಿಮ್ ಟೈಮ್ ಸ್ವಲ್ಪ ಯುಟಿಲೈಸ್ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು 1 hour 2 hour ಈ ತರ ಕ್ಲಾಸ್ ಗಳನ್ನ ಒಯ್ಯಂಗಿಲ್ಲ. ಮ್ಯಾಕ್ಸಿಮಮ್ 10-15 minutes ಒಳಗ ಮುಗಿತಂದ್ರ ನಿಮ್ಗೂ ಕೂಡ ಹೆಲ್ಪ್ ಆಗ್ತದ. ಚಾರ್ಟರ್ ಆಕ್ಟ್ 1833. ಬಟ್ ಇನ್ ಕೇಸ್ ನಿಮಗ್ ಬಹಳ ಫಾಸ್ಟ್ ಆಗತೈತಿ ಅಂತಂದ್ರ ಕಮೆಂಟ್ ಮಾಡ್ರಿ. ಚಾರ್ಟರ್ ಕಾಯ್ದೆ 1833. ಇದು ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ತಿರುವು. ಕೇಂದ್ರೀಕರಣದ ಅಂತಿಮ ಹೆಜ್ಜೆ. ಕ್ವಶನ್ ಬರ್ಬೋದು, ಕೇಂದ್ರೀಕರಣದ ಅಂತಿಮ ಹೆಜ್ಜೆ ಯಾವ ಕಾಯ್ದೆ ಅಂತಂದಾಗ 1833. ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್. ಇಲ್ಲಿಯವರೆಗೂ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದವರು ಇವಾಗ ಭಾರತದ ಗವರ್ನರ್ ಜನರಲ್ ಅನ್ನಾಗಿ ಅವ್ರನ್ನ ಮಾಡ್ತಾರ. ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್. ಈ ಹೆಸರು ಕೂಡ ನೆನ್ಪಿಟ್ಕೊಡ್ರಿ. ಇದರಿಂದ ಆಡಳಿತದ ಕೇಂದ್ರೀಕರಣ ಮತ್ತಷ್ಟು ಬಲವಾಗ್ತದ. ಶಾಸನಾಧಿಕಾರ ಕೇಂದ್ರೀಕರಣವಾಗ್ತದ. ಬಾಂಬೆ ಮತ್ತು ಮದ್ರಾಸ್ನ ಶಾಸನಾಧಿಕಾರಗಳನ್ನು ತೆಗೆದುಹಾಕಿ ಭಾರತಾದ್ಯಂತ ಕಾನೂನು ಮಾಡುವ ಅಧಿಕಾರವನ್ನು ಗವರ್ನರ್ ಜನರಲ್ ಇನ್ ಕೌನ್ಸಿಲ್ಗೆ ನೀಡಲಾಯಿತು.
ಸೊ ಬಾಂಬೆ, ಮದ್ರಾಸು, ಬೆಂಗಾಳು ಇವೆಲ್ಲ ಏನ್ ಸೆಪರೇಟ್ ಆಗಿ ಇದ್ದುಲಾ ಶಾಸನಾಧಿಕಾರಿಗಳನ್ನ ಎಲ್ಲಾ ತೆಗೆದುಹಾಕಿ ಪೂರ್ತಿ ಭಾರತಾದ್ಯಂತ ಇವರು ಕಾನೂನು ಮಾಡುವ ಅಧಿಕಾರವನ್ನ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ಗೆ ನೀಡ್ತಾರ. ಯಾವ ಒಂದು ಕಾಯ್ದೆ 1833. ಎಸ್, ಈ ಕಾಯ್ದೆಗಳನ್ನ ನೆನ್ಪಿಟ್ಕೊಳಕ ಸ್ವಲ್ಪ ಕನ್ಫ್ಯೂಷನ್ಗಳು ಆಗ್ತಾವ. ಒಂಚೂರು ಈ ತರದ ಪಾಯಿಂಟ್ಸ್ ಇದ್ದಾಗ ನೀವು ಸ್ವಲ್ಪ ಬಯಾಟ್ ಹಾಕೊಳ್ಳೋದು ಇಂಪಾರ್ಟೆಂಟ್. ಅಂಡ್ ಒಂದು ಚಾರ್ಟರ್ ಆಕ್ಟ್ ಆದ ತಕ್ಷಣ ಇನ್ನೊಂದನ್ನ ಓದ್ತಾ ಹೋಗಿದ್ರಿ ಅಂದ್ರ, ಒಂದು ಕ್ರೋನಾಲಜಿಕಲ್ ವೇ ಒಳಗ್ ಓದ್ಕೊಂಡ್ ಹೋಗಿದ್ರಿ ಅಂದ್ರೂ ಕೂಡ ನಿಮ್ಗೆ ಈಸಿಯಾಗಿ ನೆನ್ಪುಳಿತಾವು. ಇನ್ನ ಕಂಪನಿಯ ವಾಣಿಜ್ಯ ಚಟುವಟಿಕೆ ಅಂತ್ಯ. ಈಸ್ಟ್ ಇಂಡಿಯಾ ಕಂಪನಿ ತನ್ನ ವಾಣಿಜ್ಯ ಸ್ವರೂಪವನ್ನು ಕಳೆದುಕೊಂಡಿತು. ಇದು ಮುಖ್ಯ ಆಡಳಿತ ಸಂಸ್ಥೆಯಾಯಿತು. ಸೊ ಇದು ವಾಣಿಜ್ಯ ಸ್ವರೂಪವನ್ನ ಕಳೆದುಕೊಂಡ ಆಡಳಿತ ಸಂಸ್ಥೆ ಆಗ್ತದ ಪೂರ್ತಿಯಾಗಿ 1833ರ ಒಂದು ಕಾಯ್ದೆಯ ಅಡಿಯಲ್ಲಿ. ನಾಗರಿಕ ಸೇವೆಯಲ್ಲಿ ಮುಕ್ತ ಸ್ಪರ್ಧೆಯ ತತ್ವ. ಸಿವಿಲ್ ಸರ್ವಿಸ್ಗೆ ಮುಕ್ತ ಸ್ಪರ್ಧೆಯ ತತ್ವವನ್ನು ಪರಿಚಯಿಸಲಾಯಿತು, ಆದರೆ ಆ ಸಮಯದಲ್ಲಿ ಇದು ಸಂಪೂರ್ಣವಾಗಿ ಜಾರಿಗೆ ಬರಲಿಲ್ಲ. ಸೊ ಏನು ನಾಗರಿಕ ಸೇವೆ ಇರ್ತಾವಲ್ಲ, ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಒಂದು ಆಯ್ಕೆಯ ಬಗ್ಗೆ ಚಿಂತಿಸ್ತಾರು, ಪರಿಚಯಿಸ್ತಾರು, ಬಟ್ ಅದು ಆ ಸಮಯದೊಳಗ ಜಾರಿಗೆ ಬರಂಗಿಲ್ಲ. ಇನ್ನ ಕಾನೂನು ಆಯೋಗ, ಲಾ ಕಮಿಷನ್ ಕೂಡ ಸ್ಥಾಪನೆ ಆಗ್ತದ. ಲಾರ್ಡ್ ಮೆಕಾಲೆ ಮೊದಲ ಕಾನೂನು ಆಯೋಗದಿಂದ ಪ್ರಮುಖವಾಗಿ ಸಂಬಂಧ ಹೊಂದಿದ್ದರು. ಗವರ್ನರ್ ಜನರಲ್ ಮಂಡಳಿಗೆ ಲಾ ಮೆಂಬರ್ ಸೇರಿಸಲಾಯಿತು. ಸೊ 1833ರೊಳಗ ಏನೆಲ್ಲಾ ನಡೆದಿದ್ದು ಅಂತ ಕ್ವಿಕ್ ಆಗಿ ನೋಡೋದಾದ್ರೆ, ಭಾರತದ ಗವರ್ನರ್ ಜನರಲ್ ಆಗ್ತಾರ, ಬಂಗಾಳದ ಗವರ್ನರ್ ಜನರಲ್, ಆಮೇಲೆ ಅಧಿಕಾರ ಕೇಂದ್ರೀಕರಣದ ಅಂತಿಮ ಹೆಜ್ಜೆ, ಕಂಪನಿಯ ಒಂದು ವ್ಯಾಪಾರ ವಾಣಿಜ್ಯ ಏನ್ ಅಧಿಕಾರ ಇರ್ತೈತಲ್ಲ ಅದ ಅಂತ್ಯ ಆಗಿ ಆಡಳಿತಕ್ಕ ಕಾರ್ಯ ಅವ್ರು ಸ್ಟಾರ್ಟ್ ಮಾಡ್ಕೋತಾರು. ಕಾನೂನು ಆಯೋಗ ಸ್ಥಾಪನೆ ಆಗ್ತದ 1833 ಚಾರ್ಟರ್ ಆಕ್ಟ್. ನೆಕ್ಸ್ಟ್ ಬರೋದು 1853 ಚಾರ್ಟರ್ ಕಾಯ್ದೆ. ಇದು ಕೊನೆಯ ಚಾರ್ಟರ್ ಕಾಯ್ದೆ. ಕೊನೆಯ ಒಂದು ಚಾರ್ಟರ್ ಆಕ್ಟ್ ಯಾವುದು? 1853. ಕಾರ್ಯಾಂಗ ಮತ್ತು ಶಾಸನಾಂಗಗಳ ಕಾರ್ಯಗಳ ಪ್ರತ್ಯೇಕತೆ. ಭಾರತದಲ್ಲಿ ಸಂಸದೀಯ ಪದ್ಧತಿ ಆರಂಭ ಆಗ್ತದ ಇಲ್ಲಿಗೆ. ಗವರ್ನರ್ ಜನರಲ್ನ ಮಂಡಳಿಯಲ್ಲಿ ಕಾರ್ಯಾಂಗದ ಕಾರ್ಯ ಮತ್ತು ಶಾಸಕಾಂಗದ ಕಾರ್ಯ ಪ್ರತ್ಯೇಕಗೊಳಿಸುವ ಪ್ರಯತ್ನ ಮಾಡಲಾಗ್ತದ. ಮುಂದೆ ಪ್ರತ್ಯೇಕ ಶಾಸನಾಂಗ ಬೆಳೆಯಲು ಇದು ಪ್ರಮುಖ ಹೆಜ್ಜೆಯಾಗುತ್ತದೆ. ಸಿವಿಲ್ ಸರ್ವಿಸ್ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ತತ್ವವನ್ನು ಅಳವಡಿಸಲಾಗ್ತದ. ಸೊ ಹಿಂದಿನ ಒಂದು ಕಾಯ್ದೆ ಒಳಗೆ ಏನಾಗಿತ್ತು, ಅವರು ಇಂಟ್ರೊಡ್ಯೂಸ್ ಮಾಡಿದ್ರು, ಬಟ್ ಅದು ಜಾರಿಗೆ ಬಂದಿರಲಿಲ್ಲ. ಬಟ್ 1853ರ ಒಂದು ಕಾಯ್ದೆ ಅಡಿಯೊಳಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ತತ್ವವನ್ನ ಅಳವಡಿಸಿಕೊಳ್ತಾರು. ಬಂಗಾಳಕ್ಕೆ ಪ್ರತ್ಯೇಕ ಗವರ್ನರ್. ಗವರ್ನರ್ ಜನರಲ್ ನಿಂದ ಬಂಗಾಳದ ಆಡಳಿತವನ್ನು ಪ್ರತ್ಯೇಕಗೊಳಿಸಿ ಬಂಗಾಳಕ್ಕೆ ಪ್ರತ್ಯೇಕ ಗವರ್ನರ್ ಅನ್ನು ನೇಮಿಸುವ ವ್ಯವಸ್ಥೆ ಮಾಡಲಾಯಿತು. ಕೋರ್ಟ್ ಆಫ್ ಡೈರೆಕ್ಷನ್ಸ್. ನಿರ್ದೇಶಕರ ಸಂಖ್ಯೆ ಏನಿರ್ತೈತಲ್ಲ, ಕೋರ್ಟ್ ಆಫ್ ಡೈರೆಕ್ಟರ್ಸ್ 24ರಿಂದ 18 ಇಳಿಸ್ತಾರು. ಅದರಲ್ಲಿನ 6 ಜನರನ್ನು ಕ್ರೌನ್ ನೇಮಿಸುವ ವ್ಯವಸ್ಥೆ ಮಾಡಲಾಗುತ್ತದೆ. ಕ್ರೌನ್ ಅಂದ್ರ ಬ್ರಿಟಿಷ್ ಸರ್ಕಾರ. ಒಂದು ಸಾಲಿನಲ್ಲಿ 1853 ಕೊನೆಯ ಚಾರ್ಟರ್ ಆಕ್ಟ್ ಆಗಿರ್ತದ. ಶಾಸಕಾಂಗ ಮತ್ತು ಕಾರ್ಯಾಂಗದ ಪ್ರತ್ಯೇಕತೆ ಆಗ್ತೈತಿ. ಮತ್ತೆ ಸಿವಿಲ್ ಸರ್ವಿಸ್ ಗಳಿಗೆ ಮುಕ್ತ ಸ್ಪರ್ಧೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಆಯ್ಕೆನ ಮಾಡ್ಕೋತಾರ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಭಾರತ ಸರ್ಕಾರದ ಕಾಯ್ದೆ 1858. ಇಲ್ಲಿಂದ ಕ್ರೌನ್ ಆಡಳಿತ ಆರಂಭ ಆಗ್ತದ. ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಡಳಿತ ಭಾರತದಲ್ಲಿ ಮುಕ್ತಾಯ ಆಗ್ತದ. ಇದಕ್ಕೆ ಮೇನ್ ಕಾರಣ ಅಂದ್ರ 1857ರ ಸಿಪಾಯಿ ದಂಗೆ. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯವಾಗ್ತದ. ಬ್ರಿಟಿಷ್ ಕ್ರೌನ್ ನೇರ ಆಡಳಿತ ಆರಂಭ ಆಗ್ತದ. ಪ್ರಮುಖ ಅಂಶಗಳು ಯಾವ್ಯಾವ ಅಂತಂದ್ರ, ಗವರ್ನರ್ ಜನರಲ್ ಏನ್ ಮಾಡಿರ್ತಾರಲ್ಲ, ಗವರ್ನರ್ ಜನರಲ್ ಹುದ್ದೆನ ತೆಗೆದು ಹಾಕಿ ವೈಸರಾಯ್ ಅನ್ನೋ ಹುದ್ದೆನ ತಗೊಂಡ್ ಬರ್ತಾರ. ಸೊ ಭಾರತದ ಪ್ರಥಮ ವೈಸರಾಯ್, ಭಾರತದ ಮೊದಲ ವೈಸರಾಯ್ ಯಾರಾಗ್ತಾರಂದ್ರ ಲಾರ್ಡ್ ಕ್ಯಾನಿಂಗ್. ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನಿದ್ದಿಲ್ಲ ಅವನ್ನೆರಡೂನು ರದ್ದು ಮಾಡ್ತಾರ. ಇಲ್ಲಿಗೆ ದ್ವಿ ಸರ್ಕಾರ ವ್ಯವಸ್ಥೆ ಕೊನೆಗೊಳ್ಳುತ್ತದ. ಸೀಕ್ರೆಟ್ ಅಂಡ್ ಭಾರತದ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆ ಸೃಷ್ಟಿ ಆಗ್ತದ. ಇವರು ಬ್ರಿಟನ್ನಿನಿಂದ ಭಾರತದ ಆಡಳಿತವನ್ನು ನಿಯಂತ್ರಿಸುತ್ತಿದ್ದರು. ಸೆಕ್ರೆಟರಿ ಆಫ್ ಸ್ಟೇಟ್ ಗೆ ಸಹಾಯ ಮಾಡಲು 15 ಸದಸ್ಯರ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ರಚನೆ ಆಗ್ತದ. 1858ರೊಳಗ ಕಂಪನಿಯ ಆಡಳಿತ ಅಂತ್ಯ ಆಗ್ತದ. ಕ್ರೌನ್ ಆಡಳಿತ ಆರಂಭ ಆಗ್ತದ. ಕೇಂದ್ರೀಕೃತ ಪದ್ಧತಿಯ ಆಡಳಿತ ಜಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಭಾರತದ ಕಾರ್ಯದರ್ಶಿ ಮಂಡಳಿಯ ವಿಷಯವಾಗಿತ್ತು. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡುವ ಒಂದು ವಿಷಯ ಏನಿರ್ತೈತಲ್ಲ, ಇದು ಭಾರತದ ಕಾರ್ಯದರ್ಶಿ ಮಂಡಳಿಯ ವಿಷಯವಾಗಿತ್ತು. ಈ ಪಾಯಿಂಟ್ ಕೂಡ ನಿಮ್ಗೆ ಕ್ವಶನ್ ಬರೋ ಚಾನ್ಸ್ ಇರ್ತದ. ಅಂಡ್ ಕ್ಲಾಸಸ್ ಒಳಗೆ ಏನಾರ ಇಂಪ್ರೂವ್ಮೆಂಟ್ಸ್ ಬೇಕಿದ್ರ ಕಮೆಂಟ್ ಮಾಡ್ರಿ. ಇದು ಫಸ್ಟ್ ಒಂದು ಹೆಜ್ಜೆ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರ ಅನ್ಕೊಂಡೇನಿ. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861 ಭಾರತೀಯ ಕೌನ್ಸಿಲ್ ಕಾಯ್ದೆ 1861
ಭಾರತೀಯರನ್ನು ಸೀಮಿತ ಪ್ರಮಾಣದಲ್ಲಿ ಆಡಳಿತದಲ್ಲಿ ಸೇರಿಸಿಕೊಳ್ಳುವುದು, ಭಾರತೀಯರಿಗೆ ಶಾಸನ ಮಂಡಳಿಯಲ್ಲಿ ಅವಕಾಶವನ್ನ ಕೊಡುವುದು, ವೈಸರಾಯಿಗೆ ಭಾರತೀಯರನ್ನು ಅನಧಿಕೃತ ಸದಸ್ಯರಾಗಿ ನಾಮನಿರ್ದೇಶನ ಮಾಡುವ ಅಧಿಕಾರ ನೀಡಲಾಯಿತು. 1861 ಭಾರತೀಯರ ಶಾಸನಾತ್ಮಕ ಭಾಗವಹಿಸುವಿಕೆಯ ಆರಂಭ. ಭಾರತೀಯರು ಶಾಸನಾತ್ಮಕವಾಗಿ ಭಾಗವಹಿಸಿದ್ದು ಫಸ್ಟ್ ಸ್ಟಾರ್ಟ್ ಆಗಿದ್ದನ 1861 ಅಂಡ್ ವಿಕೇಂದ್ರೀಕರಣ ಕೂಡ ಸ್ಟಾರ್ಟ್ ಆಗ್ತದ. ಬಾಂಬೆ ಮತ್ತು ಮದ್ರಾಸಗಳಿಗೆ ಮತ್ತ ಶಾಸನಾಧಿಕಾರಿಗಳನ್ನ ನೀಡಲಾಗ್ತದ. ಪ್ರಾಂತೀಯ ಶಾಸನ ಮಂಡಳಿಗಳು, ಇತರ ಪ್ರಾಂತ್ಯಗಳಲ್ಲಿಯೂ ಶಾಸನ ಮಂಡಳಿಗಳನ್ನು ರಚಿಸುವ ವ್ಯವಸ್ಥೆನ ಮಾಡ್ತಾರ. ಸೊ ಇಲ್ಲಿ ವಿಕೇಂದ್ರೀಕರಣ ಸ್ಟಾರ್ಟ್ ಆಗ್ತದ. ಭಾರತೀಯರು ಕೂಡ ಒಂದು ವಿಕೇಂದ್ರೀಕರಣನ ಬಯಸ್ತಿರ್ತಾರ. ಖಾತೆ ಹಂಚಿಕೆ ವ್ಯವಸ್ಥೆ ಅಂತ ಬರ್ತದ. ಇದನ್ನ 1859 ಲಾರ್ಡ್ ಕ್ಯಾನಿಂಗ್ ಅವರು ಪರಿಚಯಿಸಿರ್ತಾರ. ಇದಕ್ಕ ಪೋರ್ಟ್ ಪೋಲಿಯೋ ಸಿಸ್ಟಮ್ ಕೂಡ ಅಂತಾರ. ಭಾರತೀಯರಿಗೆ ಆಡಳಿತ ವಿಕೇಂದ್ರೀಕರಣ ಬೇಡಿಕೆ ಇರ್ತದ. ಭಾರತೀಯರಿಗೆ ಪ್ರಥಮ ಬಾರಿ ಅದು ಪ್ರಾರ್ಥನೆ ಅಂತ ಆಗೈತಿ. ಭಾರತೀಯರಿಗೆ ಪ್ರಥಮ ಬಾರಿ ಭಾರತದ ಆಡಳಿತದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗ್ತದ. ಅನ್ಫಾರ್ಚುನೇಟ್ಲಿ ಗೈಸ್, ಭಾರತೀಯರಿಗೆ ಭಾರತ ಆಡಳಿತದೊಳಗ ಅವಕಾಶ ಸಿಕ್ಕಂತ ಒಂದು ಕಾಯ್ದೆ ಇದು. ಅಂದ್ರೆ ಇಷ್ಟು ಲೇಟ್ ಸಮಯ ತಗೊಂಡ್ ಕಾಸು ಭಾರತೀಯರಿಗೆ ಒಂದು ಅವ್ರದೇ ಆದಂತ ಆಡಳಿತದಲ್ಲಿ ಒಂದು ಭಾಗವಹಿಸುವ ಒಂದು ಅಧಿಕಾರ ಸಿಗ್ತದ 1861 ಒಂದು ಕಾಯ್ದೆಯ ಪ್ರಕಾರ. ಮತ್ತ ಆರ್ಡಿನೆನ್ಸ್ ಪವರ್, ತುರ್ತು ಪರಿಸ್ಥಿತಿಯಲ್ಲಿ ವೈಸರಾಯಿಗೆ ಆರ್ಡಿನೆನ್ಸ್ ಹೊರಡಿಸುವ ಅಧಿಕಾರವನ್ನ ನೀಡ್ತಾರೆ. ಇವಾಗೂ ಕೂಡ ಒಂದು ರಾಷ್ಟ್ರಪತಿಯವರಿಗೆ ಮತ್ತ ರಾಜ್ಯಪಾಲರಿಗೆ ಈ ಅಧಿಕಾರ ಇರ್ತದ. ಯಾವ ಆರ್ಟಿಕಲ್ ಪ್ರಕಾರ ಅಂಡ್ ಏನೆಲ್ಲ ಅವ್ರು ಹೊರಡಿಸಬಹುದು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಸೊ 1861 ನೀವು ನೆನ್ಪಿಟ್ಕೋಬೇಕಂದ್ರ ಭಾರತೀಯರಿಗೆ ವಿಕೇಂದ್ರೀಕರಣ ಬೇಕಾಗಿರ್ತದ ಅಂಡ್ ಭಾರತೀಯರಿಗೆ ಫಸ್ಟ್ ಟೈಮ್ ಶಾಸನದೊಳಗ ಒಂದು ಅಧಿಕಾರ ಸಿಗ್ತದ ಆಡಳಿತದಲ್ಲಿ ಭಾಗವಹಿಸಲು. ಮತ್ತ ಪೋರ್ಟ್ ಪೋಲಿಯೋ ಸಿಸ್ಟಮ್ ವ್ಯವಸ್ಥೆ ಜಾರಿಗೆ ಬರ್ತದ. ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1892. ಭಾರತೀಯರು ಹೆಚ್ಚಿನ ಸಂಖ್ಯೆ ಒಳಗ ಭಾರತೀಯರಿಗೆ ಒಂದು ಪ್ರಾಧಾನ್ಯತೆ ನೀಡ್ತಾರ. ಚುನಾವಣೆಯ ವ್ಯವಸ್ಥೆ ಬರ್ತದ. ಬಜೆಟ್ ಆಗಿರ್ಬೋದು, ಹಣಕಾಸಿನ ವಿಷಯದೊಳಗ ಭಾರತೀಯರಿಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದ. ಆಡಳಿತದ ಮೇಲೆ ನಿಯಂತ್ರಣ ಮಾಡಲು ಕೂಡ ಭಾರತೀಯರಿಗೆ ಅವಕಾಶ ಸಿಗ್ತದ. ಮೊದ್ಲಿದ್ ಯಾವ್ದು ಸಿಗ್ತಿರ್ಲಿಲ್ಲ. ಪ್ರಮುಖ ಅಂಶಗಳು ಯಾವ್ದಂದ್ರೆ ಶಾಸನ ಮಂಡಳಿಯ ವಿಸ್ತರಣೆ ಆಗ್ತದ. ಸದಸ್ಯರ ಸಂಖ್ಯೆಗಳನ್ನ ಹೆಚ್ಚು ಮಾಡ್ತಾರು. ಬಜೆಟ್ ಚರ್ಚೆ, ಸದಸ್ಯರಿಗೆ ಬಜೆಟ್ ಕುರಿತು ಚರ್ಚಿಸುವ ಅಧಿಕಾರ ನೀಡಲಾಯಿತು. ಆದ್ರ ಬಜೆಟ್ ಮೇಲೆ ಮತ ಚಲಾಯಿಸುವ ಅಧಿಕಾರ ಇರಲಿಲ್ಲ. ಪ್ರಶ್ನೆ ಕೇಳುವ ಅವಕಾಶ, ಸಾರ್ವಜನಿಕ ವಿಷಯಗಳ ಕುರಿತು ಪ್ರಶ್ನೆ ಕೇಳುವ ಅವಕಾಶ ಕೂಡ ಸಿಗ್ತದ. ಚುನಾವಣಾ ತತ್ವದ ಆರಂಭ, ಪರೋಕ್ಷ ಚುನಾವಣೆಯ ತತ್ವವನ್ನ ಪರಿಚಯಿಸಲಾಯಿತು. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909, 1909 ಮಾರ್ಲೆಮೆಂಟೋ ರಿಫಾರ್ಮ್ಸ್ ಕೂಡ ಅಂತಾರ ಇದಕ್ಕ. ಆಗಿನ ಟೈಮ್ ಒಳಗ ಮಾರ್ಲೆ ಅವರು ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ರು, ಮತ್ತೆ ಮಿಂಟೋ ವೈಸ್ರಾಯ್ ಆಗಿದ್ರು. ಇದರ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಏನಂತಂದ್ರ ಪ್ರತ್ಯೇಕ ಮತಕ್ಷೇತ್ರ, ಸೆಪರೇಟ್ ಎಲೆಕ್ಟೋರೇಟ್. ಮುಸ್ಲಿಂ ಮತದಾರರು ಮುಸ್ಲಿಂ ಅಭ್ಯರ್ಥಿಗಳನ್ನೇ ಪ್ರತ್ಯೇಕವಾಗಿ ಆಯ್ಕೆ ಮಾಡುವ ವ್ಯವಸ್ಥೆಯನ್ನ ಪರಿಚಯಿಸ್ತಾರೆ ಇವರು. ಇದರಿಂದ ಪ್ರತ್ಯೇಕ ಕೋಮು ಮತಕ್ಷೇತ್ರದ ವ್ಯವಸ್ಥೆ ಪ್ರಾರಂಭ ಆಗ್ತದ. ಇವ್ರಿಗೆ ಮೊದಲಿಂದ ನಾನು ಇಂಡಿಯನ್ಸ್ ಮೇಲೆ ಮುಸ್ಲಿಮ್ಸ್ ಮೇಲೆ ಇಂಡಿಯನ್ನ ಎತ್ತುಗಟ್ಟಿ ಭಾರತವನ್ನ ಒಡೆಯೋದು ಇವ್ರದ್ದು ಇಂಪಾರ್ಟೆಂಟ್ ಇಂಟೆನ್ಷನ್ ಆಗಿರ್ತೈತಿ. ಹಿಂಗಾಗಿ ಇವರು ಸೆಪರೇಟ್ ಎಲೆಕ್ಟೋರೇಟ್ಗೆ ಒಪ್ಕೋತಾರ. ಶಾಸನ ಮಂಡಳಿಗಳ ವಿಸ್ತರಣೆ ಇಲ್ಲೂ ಕೂಡ ಆಗ್ತದ. ಬಜೆಟ್ ಚರ್ಚೆಗೆ ಹೆಚ್ಚಿನ ಒಂದು ಅವಕಾಶವನ್ನು ಕೊಡ್ತಾರ. ಸಪ್ಲಿಮೆಂಟರಿ ಕ್ವಶನ್ ಕೇಳೋ ಒಂದು ಅವಕಾಶ ಕೊಡ್ತಾರ. ಕಾರ್ಯಕಾರಿ ಮಂಡಳಿ ಒಳಗ ಭಾರತೀಯರಿಗೆ ಹೆಚ್ಚಿನ ಅವಕಾಶ ಕೊಡ್ತಾರ. ವಿವಿಧ ವಿಶೇಷ ಹಿತಾಸಕ್ತಿಗಳ ಪ್ರಾತಿನಿಧ್ಯತೆ, ಅಂದ್ರ ಇವ್ರದ್ದು ಹೆಂಗಂದ್ರ ಒಂದೊಂದು ಕಾಯ್ದೆ ಬಂದಂಗ್ ಭಾರತೀಯರಿಗೆ ಅಂದ್ರೆ ಹೆಂಗ ಪ್ರತಿಯೊಂದು ವಿಷಯದೊಳಗೂ ಭಾರತೀಯರು ಫೈಟ್ ಮಾಡಿ ಪ್ರತಿಯೊಂದು ವಿಷಯದೊಳಗ ಆಡಳಿತದೊಳಗ ಆಗಿರ್ಬೋದು, ಬಜೆಟ್ ಡಿಸ್ಕಷನ್ ಆಗಿರ್ಬೋದು, ಎಲೆಕ್ಷನ್ಗಳಾಗಿರ್ಬೋದು, ಎಲ್ಲಾ ಕಡೆ ಒಂದು ಅಧಿಕಾರವನ್ನ ಹೆಚ್ಚು ಮಾಡ್ಕೊಂತ ಬರ್ತಾರೆ ಇಂಡಿಯನ್ಸು. ಕೇಂದ್ರ ಹಾಗೂ ಪ್ರಾಂತೀಯ ಸಭೆಗಳ ಸಂಖ್ಯೆ ಏರಿಕೆ. ಕೇಂದ್ರ ಶಾಸನ ಸಭೆಯೊಳಗ 16ರಿಂದ 68ಕ್ಕೆ ಏರಿಕೆ ಆಗ್ತದ. ಇದ್ರೊಳಗ 36 ಸರ್ಕಾರಿ ಮೆಂಬರ್ಸ್ ಇದ್ರ, 32 ನಾನ್ ಅಫಿಷಿಯಲ್ ಆಗಿರ್ತಾರ ಸದಸ್ಯರು. ಶಾಸನ ಸಭೆಯ ಒಂದು ಅವಧಿ 3 ವರ್ಷಕ್ಕೆ ಇರ್ತದ. ವೈಸ್ರಾಯ್ ಕಾರ್ಯನಿರ್ವಾಹಕ ಮಂಡಳಿಗೆ ಒಬ್ಬ ಭಾರತೀಯರ ನಾಮಕರಣ ಮಾಡುವ ಅಧಿಕಾರ ಸಿಗ್ತದ. ಫಸ್ಟ್ ಆದಂತವ್ರು ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಅಲ್ಲಿಯವರೆಗೆ ಕಾರ್ಯನಿರ್ವಾಹಕ ಮಂಡಳಿ, ವೈಸ್ರಾಯ್ ಕಾರ್ಯನಿರ್ವಾಹಕ ಮಂಡಳಿಗೆ ಒಬ್ಬರು ಭಾರತೀಯರು ಕೂಡ ಇರ್ಲಿಲ್ಲ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919, ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಕೂಡ ಅಂತಾರ. ಮಾಂಟೆಗೋ ಆಗಿನ ಟೈಮ್ ಸೆಕ್ರೆಟರಿ ಆಗಿರ್ತಾರ. ಚೆಮ್ಸ್ಫೋರ್ಡ್ ವೈಸ್ರಾಯ್ ಆಗಿರ್ತಾರ. ಅತ್ಯಂತ ಮುಖ್ಯ ವಿಷಯ ಅಂದ್ರೆ ದ್ವಿಮುಖ ಆಡಳಿತ. ಪ್ರಾಂತೀಯ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಿಸ್ತಾರ. ರಿಸರ್ವ್ಡ್ ಸಬ್ಜೆಕ್ಟ್, ಕಾದಿರಿಸಿದ ವಿಷಯಗಳು.
ಗವರ್ನರ್ ಪ್ಲಸ್ ಕಾರ್ಯಕಾರಿ ಮಂಡಳಿಯವರು ಮಾತ್ರ ಇವುಗಳನ್ನ ನಿಯಂತ್ರಣ ಮಾಡೋದು. ರಿಸರ್ವ್ಡ್ ಸಬ್ಜೆಕ್ಟ್ಸ್ ಏನಿರ್ತಾವಲ್ಲ ಇದನ್ನ ಗವರ್ನರು ಮತ್ತೆ ಕಾರ್ಯಕಾರಿ ಮಂಡಳಿ. ಸೊ ನಿಮಗ್ ಗೊತ್ತದ ಕಾರ್ಯಕಾರಿ ಮಂಡಳಿ ಒಬ್ರು ಇಂಡಿಯನ್ ಅಷ್ಟೇ ಇರ್ತಾರ, ಉಳ್ದೋರೆಲ್ಲ ಬ್ರಿಟಿಷರನ್ನ ಆಗಿರ್ತಾರ. ಉದಾಹರಣೆಗೆ ಎಕ್ಸಾಂಪಲ್ ನೋಡೋದಾತಂದ್ರ ಕಾನೂನು ಮತ್ತು ಸುವ್ಯವಸ್ಥೆ, ಪೊಲೀಸ್, ಹಣಕಾಸು, ಭೂಕಂದಾಯ, ಈ ಎಲ್ಲಾ ಪಾಯಿಂಟ್ಗಳ ಅಧಿಕಾರ ಯಾರ ಕಡೆ ಇರ್ತದ? ಗವರ್ನರ್ ಮತ್ತು ಕಾರ್ಯಕಾರಿ ಮಂಡಳಿಯ ಕಡೆ. ಇನ್ನ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್, ವರ್ಗಾಯಿಸಿದ ವಿಷಯಗಳು, ಶಾಸನ ಮಂಡಳಿಗೆ ಜವಾಬ್ದಾರಾಗಿರುವ ಭಾರತೀಯ ಮಂತ್ರಿಗಳು ನಿರ್ವಹಿಸುತ್ತಿದ್ದರು. ಸೊ ಶಾಸನ ಮಂಡಳಿ ಒಳಗ ಯಾರೆಲ್ಲ ಭಾರತೀಯರು ಮಂತ್ರಿಗಳಾಗಿದ್ರಲ್ಲ ಅವರಿಗೆ ಏನೆಲ್ಲ ಅಧಿಕಾರಗಳ ಬಗ್ಗೆ ಡಿಸ್ಕಷನ್ ಮಾಡೋದಾಗಿರ್ಬೋದು, ಕ್ವಶನ್ ಕೇಳೋದಾಗಿರ್ಬೋದು, ಒಂದಷ್ಟು ಬದಲಾವಣೆಗಳನ್ನು ತರುವ ಅಧಿಕಾರ ಕೊಟ್ಟಿದ್ರು ಅಂದ್ರ ಶಿಕ್ಷಣ, ಸಾರ್ವಜನಿಕ ಆರೋಗ್ಯ, ಸ್ಥಳೀಯ ಸ್ವಯಂ ಆಡಳಿತ, ಕೃಷಿ. ಈ ಪಾಯಿಂಟ್ಸ್ ಗಳ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇರ್ತದ, ನೆನ್ಪಿಟ್ಕೊಳ್ರಿ. 1919ರ ಇತರ ಪ್ರಮುಖ ಅಂಶಗಳು. ಕೇಂದ್ರದಲ್ಲಿ ದ್ವಿಸದನ ವ್ಯವಸ್ಥೆ. ಮೊದಲ ಬಾರಿಗೆ ಕೇಂದ್ರ ಶಾಸನ ಮಂಡಳಿ 2 ಸದನಗಳಾಗಿ ರೂಪುಗೊಂಡಿತು. ಕೇಂದ್ರದೊಳಗ ದ್ವಿಸದನ ಬರ್ತದ. 1919ರ ಆಕ್ಟ್ ರಿಂದ ದ್ವಿಸದನ ವ್ಯವಸ್ಥೆ ಬಂದಿದ್ದು 1919ರಲ್ಲಿ. 2 ಸದನಗಳು, ಮೇಲ್ಮನೆ, ಕೆಳಮನೆ. ಪ್ರತ್ಯೇಕ ಮತಕ್ಷೇತ್ರ ವಿಸ್ತರಣೆ. ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಇನ್ನಷ್ಟು ಸಮುದಾಯ ಹಿತಾಸಕ್ತಿಗಳಿಗೆ ವಿಸ್ತರಿಸಲಾಯಿತು. ಸೀಮಿತ ಮತದಾನದ ಹಕ್ಕು. ಸೊ ಅರ್ಹತೆಗಳ ಆಧಾರದ ಮೇಲೆ ಮತದಾನ ಮಾಡಾಕ ಒಂದು ಹಕ್ಕು ಸಿಕ್ತಿತ್ತು. ಲಂಡನ್ನಿನೊಳಗ ಭಾರತದ ಹೈ ಕಮಿಷನರ್ ಹುದ್ದೆನ ಸೃಷ್ಟಿ ಮಾಡ್ತಾರ. 1919ರ ಕಾಯ್ದೆ ಅನುಗುಣವಾಗಿ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸಾರ್ವಜನಿಕ ಸೇವಾ ಆಯೋಗ ಸ್ಥಾಪನೆ ಆಗ್ತದ. 1926ರಲ್ಲಿ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೂಡ ಸ್ಥಾಪನೆ ಆಗ್ತದ. ಮತ್ತ ಪ್ರಾಂತೀಯ ಬಜೆಟ್ ಪ್ರತ್ಯೇಕತೆ. ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಬಜೆಟ್ ಗಳನ್ನ ಪ್ರತ್ಯೇಕವಾಗಿ ಮಾಡ್ತಾರ. ಸಿಖ್ಖರು, ಭಾರತೀಯ ಕ್ರಿಶ್ಚಿಯನ್ನರು, ಆಂಗ್ಲೋ ಇಂಡಿಯನ್ಸ್ ಮತ್ತು ಯುರೋಪಿಯರಿಗೆ ಪ್ರತ್ಯೇಕ ಮತದಾನ ನೀಡೋದರ ಮೂಲಕ ಕೋಮುವಾದಿ ತತ್ವವನ್ನ ಇವರು ಮತ್ತಷ್ಟು ವಿಸ್ತರಣೆ ಮಾಡ್ತಾರ 1919ರೊಳಗ. ದೆನ್ 1909ರ ಕಾಯ್ದೆ ಏನಿರ್ತೈತ್ಲಾ ಪಾರ್ಲಿಮೆಂಟ್, ಅವ್ರೇನಿದ್ರು ಮುಸ್ಲಿಂ ಮತ್ತು ಹಿಂದೂಗಳ ಮಧ್ಯೆ ಇದ್ ಮಾಡ್ತಿರ್ತಾರ. ಸೊ ಮುಸ್ಲಿಮರಿಗೆ ಸೆಪರೇಟ್ ಎಲೆಕ್ಟೋರೇಟ್ ಕೊಟ್ಟಿರ್ತಾರ. ಇಲ್ಲಿ ಬಂದ್ಬಿಟ್ಟು 1919ರೊಳಗ ಸಿಖ್ರು, ಭಾರತೀಯರು, ಕ್ರಿಶ್ಚಿಯನ್ಸ್, ಆಂಗ್ಲೋ ಇಂಡಿಯನ್ಸ್, ಯುರೋಪಿಯನ್ ಎಲ್ಲರಿಗೂ ಪ್ರತ್ಯೇಕ ಮತದಾನದ ಒಂದು ಹಕ್ಕನ್ನ ಕೊಟ್ಟ ಕೋಮುವಾದಿ ತತ್ವವನ್ನ ಇವ್ರು ಇನ್ನೂ ವಿಸ್ತರಣೆ ಮಾಡ್ತಾರ. ಸೈಮನ್ ಕಮಿಷನ್ ಬರ್ತದ 1927ರೊಳಗ. 1919ರ ಕಾಯ್ದೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿ ಮುಂದಿನ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಸೂಚಿಸಲು ಸೈಮನ್ ಆಯೋಗ ಬರ್ತದ. ಒಬ್ಬ ಭಾರತೀಯ ಸದಸ್ಯರು ಅದ್ರೊಳಗೆ ಇರ್ಲಿಲ್ಲ. ಹಿಂಗಾಗಿ ಭಾರತೀಯರು ಇದನ್ನ ತೀವ್ರವಾಗಿ ವಿರೋಧ ಮಾಡ್ತಾರ. ಒಂದು ಪ್ರಸಿದ್ಧ ಘೋಷಣೆ ಸೈಮನ್ ಗೋ ಬ್ಯಾಕ್. ಪ್ರಾಂತ್ಯದಲ್ಲಿ ಡ್ಯಾರ್ಚಿ ರದ್ದು ಅಂದ್ರೆ ದ್ವಿಮುಖ ಸರ್ಕಾರ, ಪ್ರಾಂತ್ಯಗಳಲ್ಲಿ ಜವಾಬ್ದಾರಿಯುತ ಸರ್ಕಾರ ತರ್ತೇವಿ. ಅಂಡ್ ಆ ಟೈಮ್ದೊಳಗ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕೂಡ ನಡೀತದ. ಲಂಡನ್ ಒಳಗ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತಾವ. 1930ರೊಳಗ ಫಸ್ಟ್, 1931ರೊಳಗ ಸೆಕೆಂಡ್, 1932ರೊಳಗ ಥರ್ಡ್. ಮಹಾತ್ಮ ಗಾಂಧೀಜಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಅಟೆಂಡ್ ಆಗಿರ್ತಾರು. ಈ ಒಂದ್ ಟೈಮ್ ಒಳಗ ಭಾರತದ ಭವಿಷ್ಯದ ಸಂವಿಧಾನ, ಆಡಳಿತದ ವ್ಯವಸ್ಥೆಯ ಕುರಿತು ಚರ್ಚನೆ ಮಾಡ್ತಾರ. ಅಂಡ್ ಆ ಟೈಮ್ ಒಳಗ ವೈಟ್ ಪೇಪರ್, ಶ್ವೇತ ಪತ್ರವನ್ನು ಕೂಡ ಹೊರಡಿಸ್ತಾರ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮತ್ತು ಇತರ ಚರ್ಚೆಗಳ ನಂತರ ಬ್ರಿಟಿಷ್ ಸರ್ಕಾರ ವೈಟ್ ಪೇಪರ್ ಅನ್ನು ಹೊರತಂದಿತು, ಶ್ವೇತ ಪತ್ರ ಘೋಷಣೆ. ಇದ್ರೊಳಗ್ 4 ಪಾಯಿಂಟ್ ಇರ್ತಾವ. ಏನಂದ್ರ ಭಾರತಕ್ಕೆ ಹೊಸ ಸಂವಿಧಾನ ರಚಿಸಬೇಕು, ಭಾರತವು ಒಕ್ಕೂಟ ಸ್ವರೂಪ ಸರ್ಕಾರವಾಗಿರಬೇಕು, ಸರ್ಕಾರವು ಶಾಸಕಾಂಗಕ್ಕೆ ಹೊಣೆಯಾಗಿರಬೇಕು, ತಮ್ಮ ಆಂತರಿಕ ವಿಷಯಗಳಲ್ಲಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡಬೇಕು. ಈ ಅಷ್ಟು ಪಾಯಿಂಟ್ಗಳು ಮುಂದಿನ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಭಾರತ ಸರ್ಕಾರ 1935ನೆಯ ಒಂದು ಆಕ್ಟ್ ಗೆ ಆಧಾರ ಆಗ್ತಾವ. ಈ 4 ಪಾಯಿಂಟ್ಗಳನ್ನ ಸ್ವಲ್ಪ ಬಾಯ್ಟ್ ಹಾಕೊಳ್ರಿ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇದು ಒಂದು ಲೆಂಗ್ದಿ ಆದಂತ ಒಂದು ಆಕ್ಟ್. ಬ್ರಿಟಿಷರು ಎಷ್ಟೆಲ್ಲಾ ಒಂದು ಆಕ್ಟ್ ಗಳನ್ನ ತಂದಾರಲ್ಲ ಅದ್ರೊಳಗ ಇದು ಒಂದು ಲೆಂಗ್ದಿ. ಓಕೆ, ಇದು ಬ್ರಿಟಿಷರು ಭಾರತಕ್ಕೆ ತಂದ ಅತ್ಯಂತ ವಿಸ್ತೃತ ಸಂವಿಧಾನಾತ್ಮಕ ಕಾಯ್ದೆ. ಹೆಚ್ಚಿನ ಸುಧಾರಣೆಗಾಗಿ ಭಾರತೀಯರ ಬೇಡಿಕೆ 1920ರಲ್ಲಿ ಅಸಹಕಾರ ಚಳುವಳಿಗೆ ಕಾರಣ. ಸೊ ಇಲ್ಲಿ ಏನಾಗ್ತದಂದ್ರ ಇವರು ಒಂದಷ್ಟು ಏನೋ ಕಾಯ್ದೆಗಳು ಬರ್ತಾವಲ್ಲ, ಭಾರತೀಯರಲ್ಲಿ ಒಂದಲ್ಲ ಒಂದು ಕಾರಣಗಳಿಂದ ಕಾಂಗ್ರೆಸ್, ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು, ಭಾರತೀಯರು ಅಪೋಸ್ ಮಾಡ್ತಾ ಹೋಗ್ತಾರೋ. 1920ರೊಳಗ ಅಸಹಕಾರಿ ಚಳವಳಿ ಕೂಡ ಆಗ್ತಾರ. ಇದರಿಂದ ಸ್ವಲ್ಪ ಬ್ರಿಟಿಷರು ಭಯ ಪಡಕ್ ಸ್ಟಾರ್ಟ್ ಆಗ್ತಾರ ಭಾರತದೊಳಗ. ಸೊ ಹಿಂಗಾಗಿ ಕೆಲವು ವಿಷಯಗಳನ್ನ ಅವರು ತಿದ್ದುಕೊಂಡ್ ಕಾಸ ಈ ಒಂದು ಕಾಯ್ದೆಯ ಮುಖಾಂತರ ಭಾರತೀಯರನ್ನ ನಾವು ಇನ್ನೊಂದ್ ಸ್ವಲ್ಪ ತೃಪ್ತಿ ಪಡಿಸೋಣ ಅಂತ ಹೇಳಿ ಈ ಒಂದು ಕಾಯ್ದೆನ ತಗೋಬರ್ತಾರೋ. ಇದರ ಪ್ರಕಾರ ಆಲ್ ಇಂಡಿಯಾ
ಫೆಡರೇಷನ್, ಅಖಿಲ ಭಾರತ ಒಕ್ಕೂಟ ಸ್ಥಾಪನೆ ಆಗ್ತದ, ನೆನ್ಪಿಟ್ಕೊಳ್ರಿ. ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಪ್ಲಸ್ ಸಂಸ್ಥಾನಗಳು, ಆದ್ರೆ ಇದು ಕಾರ್ಯರೂಪಕ್ಕೆ ಬರಂಗಿಲ್ಲ. ಅಂಡ್ 3 ಪಟ್ಟಿಗಳು ಬರ್ತಾವ ಇಲ್ಲೇ, ಇದು ಇಂಪಾರ್ಟೆಂಟ್. ಯಾವಾಗ ಬರ್ತದ? 1935. ಫೆಡರಲ್ ಲಿಸ್ಟ್ ಕೇಂದ್ರದ ವಿಷಯಗಳು, ಪ್ರಾವಿನ್ಸಿಯಲ್ ಲಿಸ್ಟ್ ಪ್ರಾಂತ್ಯದ ವಿಷಯಗಳು, ಕಾನ್ಕರೆಂಟ್ ಲಿಸ್ಟ್ ಕೇಂದ್ರ ಪ್ಲಸ್ ಪ್ರಾಂತ್ಯ 2. 1919ರಲ್ಲಿ ಪ್ರಾಂತ್ಯಗಳಲ್ಲಿ ಡಯಾರ್ಚಿ, 1935ರಲ್ಲಿ ಪ್ರಾಂತ್ಯಗಳ ಡಯಾರ್ಚಿ ರದ್ದಾಗ್ತದ. ಸೊ ದ್ವಿಮುಖ ಸರ್ಕಾರ 1919ರಲ್ಲಿ ದ್ವಿಆಡಳಿತ ದ್ವಿಮುಖ ಸರ್ಕಾರ, 1935ರಲ್ಲಿ ಇದು ರದ್ದಾಗ್ತದ. ಪ್ರಾಂತೀಯ ಸ್ವಾಯತ್ತತೆ, ಪ್ರಾಂತೀಯ ಸರ್ಕಾರಗಳಿಗೆ ಹೆಚ್ಚಿನ ಸ್ವಾಯತ್ತತೆ ನೀಡಲಾಗ್ತದ 1935ರ ಒಂದು ಚಾರ್ಟರ್ಡ್ ಆಕ್ಟ್ ಪ್ರಕಾರ. ಇದು 1937ರೊಳಗ ಜಾರಿಗೆ ಬರ್ತದ. ಕೇಂದ್ರದಲ್ಲಿ ಡಯಾರ್ಚಿ 1935ರ ಕಾಯ್ದೆಯ ಕೇಂದ್ರದಲ್ಲಿ ಡಯಾರ್ಚಿ ಜಾರಿಗೆ ತರುವ ಪ್ರಸ್ತಾವನೆ ಮಾಡಿತು. ಆದರೆ ಇದು ಜಾರಿಗೆ ಬರಲಿಲ್ಲ, ಏಕೆಂದ್ರೆ ಫೆಡರಲ್ ವ್ಯವಸ್ಥೆಯೇ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಆಗಿನ ಟೈಮ್ ಒಳಗ. ಪ್ರಾಂತ್ಯಗಳಲ್ಲಿ ದ್ವಿಸದನ ವ್ಯವಸ್ಥೆ, 6 ಪ್ರಾಂತ್ಯಗಳಲ್ಲಿ ದ್ವಿಸದನ ಶಾಸನ ವ್ಯವಸ್ಥೆ ಬರ್ತದ. ಎಲ್ಲಿ? ಬಿಹಾರ್, ಬಾಂಬೆ, ಮದ್ರಾಸ್, ಬಂಗಾಳ, ಆಸಾಂ, ಯುನೈಟೆಡ್ ಪ್ರಾವಿನ್ಸಸ್. ಇನ್ನು ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಒಂದು ಕಾಯ್ದೆ ಅಡಿ ಒಳಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸ್ಥಾಪನೆ ಆಗ್ತದ. ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೂಡ ಆಗ್ತದ. ಇಲ್ಲಿ ಏನೇನ ಕಾಯ್ದೆಗಳು, ಇಲ್ಲಿ ಯಾವ್ಯಾವ ಕಮಿಷನ್ಗಳು ಅಸ್ತಿತ್ವಕ್ಕೆ ಬರ್ತಾವಂದ್ರ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಪ್ರಾವಿನ್ಸಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಗಳಿಗೆ ಅವಕಾಶ ನೀಡ್ತಾರ. ಫೆಡರಲ್ ಕೋರ್ಟ್ ಕೂಡ ಸ್ಥಾಪನೆ ಆಗ್ತದ. ಒಕ್ಕೂಟ ನ್ಯಾಯಾಲಯ 1937ರಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ, ಒಕ್ಕೂಟ ನ್ಯಾಯಾಲಯ 1937. ಇನ್ನು ಮುಂದೆ ಭಾರತದ ಸುಪ್ರೀಂ ಕೋರ್ಟ್ ನ ಬೆಳವಣಿಗೆಗೆ ಪ್ರಮುಖ ಪೂರ್ವಗಾಮಿ ಸಂಸ್ಥೆಯಾಯಿತು. ದಮನಿತ ವರ್ಗಗಳಿಗೆ ಅಂದ್ರೆ ಪರಿಶಿಷ್ಟ ಜಾತಿಯ ಮಹಿಳೆಯರಿಗೆ, ಕಾರ್ಮಿಕರಿಗೆ ಪ್ರತ್ಯೇಕ ಮತದಾನ ವರ್ಗ ನೀಡಿ ಕೋಮುವಾದ ತತ್ವವನ್ನ ಇದು ಇನ್ನೂ ಜಾಸ್ತಿ ಮಾಡ್ತದ 1935. ಸೊ ನೆನ್ಪಿಟ್ಕೋಬೇಕು, 1909ರೊಳಗೆ ಏನಾಗ್ತದ, ಮುಸ್ಲಿಮರಿಗೆ ಸೆಪರೇಟ್ ಕೊಡ್ತಾರು. 1919ರೊಳಗ ಆಂಗ್ಲೋ ಇಂಡಿಯನ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಸಿಗ್ತದ. 1935ರೊಳಗ ಪರಿಶಿಷ್ಟ ಜಾತಿಯ ಮಹಿಳೆಯರಿಗೆ, ಕಾರ್ಮಿಕರಿಗೆ ಪ್ರತ್ಯೇಕ ಮತದಾನ ನೀಡ್ತಾರ. ಈ 3 ಪಾಯಿಂಟ್ ಒಳಗೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಆಗಸ್ಟ್ ಆಫರ್ 1940, ಆಗಸ್ಟ್ ಕೊಡುಗೆ. ದ್ವಿತೀಯ ವಿಶ್ವ ಯುದ್ಧ ನಡೆದಿರ್ತದ, ಭಾರತದ ಸಹಕಾರ ಬೇಕಾಗಿರ್ತೈತಿ ಬ್ರಿಟಿಷರಿಗೆ. ಸೊ ಹಿಂಗಾಗಿ ವೈಸ್ ರಾಯ್, ಆ ಟೈಮ್ ಒಳಗಿನ ವೈಸ್ ರಾಯ್ ಲಾರ್ಡ್ ಲಿನಿಟ್ ಲಿತ್ಗೋ 1940ರೊಳಗ ಆಗಸ್ಟ್ ಆಫರ್ ನ ಘೋಷಣೆ ಮಾಡ್ತಾರ. ಇದರ ಪ್ರಮುಖ ಅಂಶಗಳು ಯಾವ್ಯಾವಾಗಿದ್ದು ಅಂದ್ರ, ವೈಸ್ ರಾಯ್ನ ಕಾರ್ಯಕಾರಿ ಮಂಡಳಿಯನ್ನು ವಿಸ್ತರಿಸುವ ಭರವಸೆ ಕೊಡ್ತಾರ. ಭಾರತದ ಸಂವಿಧಾನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರ ಪಾತ್ರವನ್ನು ಒಪ್ಪಿಕೊಳ್ಳುವುದು. ಸೊ ಭಾರತದ ಸಂವಿಧಾನ ರೆಡಿ ಆಗಾಕ ಭಾರತೀಯರ ಪಾತ್ರವನ್ನ ಒಪ್ಪಿಕೊಳ್ಳಾಕ ರೆಡಿ ಆಗ್ತಾರ. ಭವಿಷ್ಯದ ಸಂವಿಧಾನ ರಚನೆಗೆ ಭಾರತೀಯರ ಭಾಗವಹಿಸುವಿಕೆಗೆ ಅವಕಾಶ, ಆಡಳಿತದಲ್ಲಿ ಭಾರತೀಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಭರವಸೆ, ಯುದ್ಧದ ನಂತರ ಡೊಮಿನಿಯನ್ ಮಾದರಿಯ ಸರ್ಕಾರ ರಚನೆ. ಇವಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್. ಜೊತೆಗೆ ಅಲ್ಪಸಂಖ್ಯಾತರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಟ್ಟ, ಅಲ್ಪಸಂಖ್ಯಾತರ ಒಂದು ಹಿತಾಸಕ್ತಿಯ ಬಗ್ಗೆ ಫೋಕಸ್ ಮಾಡೋದು ಆಗಿರ್ತದ. ಇನ್ನ ಪಾಯಿಂಟ್ ನೆನ್ಪಿಟ್ಕೋಬೇಕಾದದ್ ನೀವು 1773ರೊಳಗ ರೆಗ್ಯುಲೇಟಿಂಗ್ ಆಕ್ಟ್. ಸೊ ಇಲ್ಲಿಂದ ನಾವು ರಿವಿಷನ್ ಮಾಡ್ತಾ ಹೋಗುನು. ಮೊದಲ ಬ್ರಿಟಿಷ್ ನಿಯಂತ್ರಣ 1784 ಪಿಟ್ಸ್ ಇಂಡಿಯಾ ಆಕ್ಟ್ ಬರ್ತದ. ಇಲ್ಲಿ ದ್ವಿಮುಖ ಸರ್ಕಾರ. 1786 ಗವರ್ನರ್ ಜನರಲ್ ನ ಅಧಿಕಾರ ಹೆಚ್ಚಾಗ್ತದ. 1793 ಕಂಪನಿಯ ಏಕಸ್ವಾಮ್ಯತೆ ಮುಂದುವರಿತದ. 1833 ಭಾರತದ ಗವರ್ನರ್ ಜನರಲ್ ಪ್ಲಸ್ ಕೇಂದ್ರೀಕರಣ. ಬಂಗಾಳದ ಗವರ್ನರ್ ಜನರಲ್ ನ ಭಾರತದ ಗವರ್ನರ್ ಜನರಲ್ ಮಾಡಿ ಕೇಂದ್ರೀಕರಣ ಇನ್ನೂ ಸ್ಟ್ರಾಂಗ್ ಮಾಡ್ತಾರ. 1833. 1853 ಶಾಸನಾಂಗ ಕಾರ್ಯಾಂಗದ ಪ್ರತ್ಯೇಕತೆ. 1858 ಕ್ರೌನ್ ಆಡಳಿತ ಬರ್ತದ. ಈಸ್ಟ್ ಇಂಡಿಯಾ ಒಂದು ಆಡಳಿತ ಎಂಡ್ ಆಗಿ ಭಾರತದೊಳಗ ಕ್ರೌನ್ ಆಡಳಿತ ಬರ್ತದ. 1861 ಭಾರತೀಯರ ಶಾಸನ ಮಂಡಳಿಗೆ ಪ್ರವೇಶ ಸಿಕ್ಕಂತ ಒಂದು ಆಕ್ಟ್ ಯಾವ್ದಂದ್ರ 1861. 1892ರೊಳಗ ಚುನಾವಣೆ ತತ್ವ, ಬಜೆಟ್ ಚರ್ಚೆ, ಇದ್ರೊಳಗೆಲ್ಲ ಭಾರತೀಯರಿಗೂ ಡಿಸ್ಕಷನ್ ಮಾಡ್ಲಿಕ್ಕೆ ಅವಕಾಶ. 1909ರೊಳಗ ಮಾರ್ಲಿಮೆಂಟ್ ಒಳಗ ಪ್ರತ್ಯೇಕ ಮತಕ್ಷೇತ್ರ, ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಡ್ತಾರ. 1919ರೊಳಗ ಪ್ರಾಂತ್ಯಗಳೊಳಗ ಡಯಾರ್ಚಿ ದ್ವಿಮುಖ ಸರ್ಕಾರ. 1927ರೊಳಗ ಸೈಮನ್ ಕಮಿಷನ್ ಬರ್ತದ. ಭಾರತೀಯ ಸದಸ್ಯರು ಇರಂಗಿಲ್ಲ, ಹಿಂಗಾಗಿ ಅದು ವಿಫಲ ಆಗ್ತದ. 1930-32 ಅವಧಿ ಒಳಗ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಳು ನಡೀತಾವ. 1935 ಭಾರತ ಸರ್ಕಾರದ ಕಾಯ್ದೆ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. 1937ರೊಳಗ ಪ್ರಾವಿನ್ಸಿಯಲ್ ಆಟೋನಮಿ
1940 ಬರ್ತದ ಆಗಸ್ಟ್ ಆಫರ್ ಸಂವಿಧಾನ ರಚನೆಯಲ್ಲಿ ಭಾರತೀಯರಿಗೆ ಭಾಗವಹಿಸಾಕ ಒಂದು ಅವಕಾಶ ಕೊಡ್ತೇವಿ ಅಂತ ಹೇಳಿ. ದೆನ್ ಕ್ವಿಕ್ ಆದಂತ ರಿವಿಷನ್ ನೋಡೋದಾದ್ರ 1773 ಒಳಗ ನಿಯಂತ್ರಣ, 1784 ದ್ವಿನಿಯಂತ್ರಣ. ಸೊ ಇವೆಲ್ಲ ನಾನು ಚಿಕ್ಕದಾಗಿ ಪಾಯಿಂಟ್ಸ್ ಗಳನ್ನ ಕೊಟ್ಟೇನಿ, ನಿಮ್ ನೆನ್ಪಿಟ್ಕೊಳ್ಳಿಕ್ಕೆ ಅವಕಾಶ ಸಿಗ್ಲಿ ಅಂತ. ಇನ್ ಬಂದ್ಬಿಟ್ಟು ಎಂಡಿಗೆ ಸ್ವಲ್ಪ ಆ MCQ ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಮೇಲೆ ಬ್ರಿಟಿಷ್ ಸಂಸತ್ತು ಮೊದಲ ಬಾರಿಗೆ ನಿಯಂತ್ರಣ ಸಾಧಿಸಿದ ಕಾಯ್ದೆ ಯಾವುದು? ರೆಗ್ಯುಲೇಟಿಂಗ್ ಆಕ್ಟ್. ನೆನ್ಪಿಟ್ಕೊಳ್ರಿ, ಇಂಪಾರ್ಟೆಂಟ್ ಅದಾವು. ದ್ವಿನಿಯಂತ್ರಣ ವ್ಯವಸ್ಥೆ ಪರಿಚಯಿಸಿದ ಕಾಯ್ದೆ ಪಿಟ್ಸ್ ಇಂಡಿಯಾ ಆಕ್ಟ್ 1784. ಭಾರತದ ಮೊದಲ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್. ವಾರನ್ ಹೇಸ್ಟಿಂಗ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್, ವಿಲಿಯಂ ಬೆಂಟಿಕ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಕೊನೆಯ ಚಾರ್ಟರ್ ಆಕ್ಟ್ 1853. ಭಾರತೀಯ ಕಂಪನಿ ಆಡಳಿತವನ್ನು ಕೊನೆಗಳಿಸಿದ ಕಾಯ್ದೆ 1858. ಭಾರತದ ಮೊದಲ ವೈಸರಾಯ್ ಲಾರ್ಡ್ ಕ್ಯಾನಿಂಗ್. ಭಾರತೀಯರನ್ನು ಮೊದಲ ಬಾರಿಗೆ ಶಾಸನ ಮಂಡಳಿಗೆ ನಾಮನಿರ್ದೇಶನ ಮಾಡಲು ಅವಕಾಶ ನೀಡಿದ ಕಾಯ್ದೆ 1861. ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ 1909. ಪ್ರಾಂತ್ಯಗಳಲ್ಲಿ ಡಯರ್ಚಿ ಪರಿಚಯಿಸಿದ ಕಾಯ್ದೆ 1919. ಪ್ರಾವಿನ್ಸಿಯಲ್ ಅಟೋನಮಿ ಪರಿಚಯಿಸಿದ ಕಾಯ್ದೆ 1935. ಸೈಮನ್ ಕಮಿಷನ್ 1927. ಸೈಮನ್ ಕಮಿಷನ್ ಅನ್ನು ಭಾರತೀಯರು ಏಕೆ ವಿರೋಧ ಮಾಡಿದ್ರು? ಭಾರತೀಯ ಸದಸ್ಯರೇ ಇರಲಿಲ್ಲ. ಪ್ರಾವಿನ್ಸಿಯಲ್ ಅಟೋನಮಿ ಯಾವ ವರ್ಷ? 1937. RBI ಸ್ಥಾಪನೆಯಾಗಿದ್ದು 1935 ಒಂದು ಆಕ್ಟ್ ಪ್ರಕಾರ, ಆಗಸ್ಟ್ ಆಫರ್ 1940. ಐ ಹೋಪ್ ವಿಡಿಯೋನ ಎಂಜಾಯ್ ಮಾಡ್ಯಾರ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.